ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ರಶ್ಮಿತಾಸ್ ಕನ್ನಡ ವ್ಲಾಗ್ಸ್. ಆ್ಯಕ್ಚುಲಿ ಈ ವ್ಲಾಗ್ ಬಂದು ನಾನು ಅಮ್ಮನ ಮನೆಗೆ ಹೋಗಿದ್ದು ಬಂದಮೇಲೆ ಆ ನೆಕ್ಸ್ಟ್ ವೀಕಲ್ಲಿ ನಾನು ವ್ಲಾಗ್ನ ಶೂಟ್ ಮಾಡ್ಕೊಂಡಿರೋ ಅಂಥದ್ದು. ಸೊ ಎಲ್ಲ ಎಡಿಟ್ ಮಾಡಿಟ್ಟಿದ್ದೆ, ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಕೂತ್ಕೊಂಡು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸೊ ಇದು ಮೇ ಬಿ ಮಂಡೇ ಹಾಗೆ ಟ್ಯೂಸ್ಡೇ ವ್ಲಾಗ್. ಅದ್ರ ಜೊತೆಗೆ ನಾನು ಶಿವರಾತ್ರಿ ಹಬ್ಬದ್ದು ಒಂದು ಲಾಸ್ಟಲ್ಲಿ ದೇವಸ್ಥಾನಕ್ಕೆ ಹೋಗಿರೋವಂಥದ್ದನ್ನ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಸೊ ಇವತ್ತು ಮಂಡೇ ಅನಿಸುತ್ತೆ, ಡೌಟಲ್ಲಿ ಹೇಳ್ತಾ ಇದ್ದೀನಿ. ಎಕ್ಸಾಕ್ಟಾಗಿ ನನಗೆ ಯಾವ ಇದನ್ನು ಶೂಟ್ ಮಾಡಿದ್ದು ಅಂತಲೇ ಮರ್ತೋಗ್ಬಿಟ್ಟಿದ್ದೆ. ಸೊ ಆ್ಯಸ್ ಯೂಶ್ವಲ್ ನಾನು ಆಫೀಸ್ಗೆ ಹೊರಡೋದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಕೆಲಸಗಳನ್ನ ಮೊದಲು ಮುಗಿಸ್ಕೊಳ್ತೀನಿ. ಹಾಗಾಗಿ ಇವತ್ತು ಉಪ್ಸಾರು ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪಿನ ಉಪ್ಸಾರು, ಬೇಳೆ ನುಗ್ಗೆ ಸೊಪ್ಪಿನ ಉಪ್ಸಾರು. ಇಲ್ಲಿ ನಾನು ಕುಕ್ಕರ್ಗೆ ಬೇಳೆ ಮತ್ತು ನುಗ್ಗೆ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು 2-3 ವಿಷಲ್ ತೊಗೊಂಡ್ರೆ ಸಾಕು. ಸೊ ಇದು ಸಿಂಪಲಾಗಿ ಬೇಗ ಆಗೋವಂಥ ಅಡುಗೆ. ಪಲ್ಯ ರೆಡಿ ಆಗುತ್ತೆ, ಜೊತೆಗೆ ಸಾಂಬಾರು ರೆಡಿ ಆಗುತ್ತೆ, ರೈಸ್ ಮಾಡಿಕೊಂಡ್ರೆ ಆಗುತ್ತೆ, ಜೊತೆಗೆ ಏನಾದರೂ ಮುದ್ದೆ ಮಾಡಿಕೊಂಡ್ರೂ ಆಗುತ್ತೆ ಮಧ್ಯಾಹ್ನಕ್ಕೆ. ಸೊ ಬೇಗ ಅಡುಗೆ ಕೆಲಸಗಳನ್ನ ಮುಗಿಸಿ ನಾನು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಉಪ್ಸಾರು ಜೊತೆಗೆ ನಾನು ಫ್ರೆಶ್ ಆಗಿ ಇವತ್ತು ಉಪ್ಸಾರು ಖಾರನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಉಪ್ಸಾರು ಮಾಡಿದಾಗ ಉಪ್ಸಾರು ಖಾರ ಸ್ವಲ್ಪ ಜಾಸ್ತಿನೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇನ್ನೊಂದು ನೆಕ್ಸ್ಟ್ ವೀಕ್ ಏನಾದರೂ ಉಪ್ಸಾರು ಮತ್ತೆ ಮಾಡ್ತೀನಿ ಅಂದಾಗ ಮತ್ತೆ ಖಾರ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರೆ 1-2 ಟೈಮ್ಸ್ ನೀವು ಉಪ್ಸಾರಿಗೆ ಆಗುವಷ್ಟು ಖಾರನ ಇಟ್ಕೊಂಡ್ರೆ 2 ಸಲ ಸಾಂಬಾರು ಮಾಡಿದಾಗ ಮೇಂಟೈನ್ ಮಾಡ್ಬೋದು. ಹಾಗೆ ಅದು ಆಮ್ಲೆಟ್ ಎಲ್ಲ ಮಾಡಿಕೊಂಡ್ರೆ ಉಪ್ಸಾರು ಖಾರನ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಉಪ್ಸಾರು ಖಾರಕ್ಕೆ ಒಣಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಹುರಿದ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಾಗೆ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಬೇಳೆ ಜೊತೆಗೆ ಟೊಮೆಟೊನೂ ಹಾಕಿರ್ತೀನಿ, ಒಂದು ಅಥವಾ 2 ಹಾಕಿರ್ತೀನಿ. ಆ ಒಂದು ಟೊಮೆಟೊನ ನಾನು ಉಪ್ಸಾರು ಖಾರಕ್ಕೆ ಹಾಕ್ಕೊಂಡು ಮೆಣಸು, ಜೀರಿಗೆ ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಉಪ್ಸಾರು ಖಾರ. ನಾವು ಬೇಳೆ ಮತ್ತು ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕಿ ರುಬ್ಕೊಬೋದು. ಅದೇ ಉಪ್ಸಾರು ಖಾರನ ಸ್ವಲ್ಪ ಉಪ್ಸಾರಿಗೂ ಕೂಡ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಉಪ್ಸಾರು ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಸೊ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತೀನಿ. ನನ್ನ ಮಗಳು ಬಾಕ್ಸಿಗೆ ನಾನು ಬದನೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ, ಗೊಜ್ಜು ಥರ. ಅದು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಥವಾ ಚಿಲ್ಲಿ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡು ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಸೊ ಅದೇ ಥರ ನಾನು ಅಮ್ಮನ ಮನೆಯಿಂದ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರೆಲ್ಲ ತೊಗೊಂಡು ಬಂದಿದ್ನಲ್ಲ, ಅದನ್ನೇ ಸ್ವಲ್ಪ ಮಸಾಲ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ವಾಂಗಿಬಾತ್ ಗೊಜ್ಜು ಥರ ಆಗುತ್ತೆ ಅದು. ಸೊ ಅದು ಅನ್ನಕ್ಕೆ ಕಲಿಸ್ಬಿಟ್ಟು ಅವಳಿಗೆ ಬಾಕ್ಸ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಹಾಗೆ ಪಲ್ಯಕ್ಕೆ ಸ್ವಲ್ಪ ಒಗ್ಗರಣೆ ಎಲ್ಲ ಕೊಡಬೇಕಲ್ಲ, ಹಾಗಾಗಿ ಈರುಳ್ಳಿ, ಅದಕ್ಕೆ ಬೇಕಾಗಿರೋಂಥ ಕೊತ್ತಂಬರಿ ಸೊಪ್ಪು ಇದೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಿಷ್ಟು ಕೆಲಸ ಮಾಡಿದ್ರೆ ನನಗೆ ಇವತ್ತಿನ ದಿನದ ಕಂಪ್ಲೀಟ್ ಊಟಕ್ಕೆ ಏನೇನು ಬೇಕು ಅದೆಲ್ಲ ರೆಡಿ ಆಗಿಬಿಡುತ್ತೆ. ನನ್ನ ಮಗಳು ಲಂಚ್ ಬಾಕ್ಸ್ ಜೊತೆಗೆ ಸ್ನ್ಯಾಕ್ಸ್ ಕೂಡ ಕೊಟ್ಟು ಕಳಿಸ್ತೀನಲ್ಲ, ಸೊ ಅದಕ್ಕೋಸ್ಕರ ಅಂಥೇಳಿ ಇಲ್ಲಿ ಸ್ವೀಟ್ ಕಾರ್ನ್ನ ನಾನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ಸೊ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಇನ್ನೊಂದು ಪ್ಲೇಟ್ ಥರ ಬರುತ್ತೆ, ಅದರಲ್ಲಿ ನಾವು ಅದೊಂದು ಪ್ಲೇಟ್ ಇಟ್ಟರೆ ನಾವು ಏನಾದರೂ ತರಕಾರಿ ಸ್ಟೀಮ್ ಮಾಡ್ಕೊಳ್ಬೋದು, ಜೋಳ ಈ ಥರ ಏನಾದರೂ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಅದೊಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಸೊ ಇವಾಗ
ಅದನ್ನು ಆ ಕಡೆ ಎಲ್ಲ ಸ್ಟವ್ಗಳ ಮೇಲೂ ಬ್ಯುಸಿಯಾಗಿದೆ. ಇವಾಗ ಎಲ್ಲ ಪಾತ್ರೆಗಳು ಇಟ್ಟಿದ್ದೀನಿ, ಸಾಂಬಾರಿಗೆ, ಪಲ್ಯಕ್ಕೆ ಮತ್ತು ಸ್ವೀಟ್ ಕಾರ್ನ್ ಸ್ಟೀಮ್ ಮಾಡೋದಕ್ಕೆ ಎಲ್ಲ ಬ್ಯುಸಿಯಾಗಿದೆ. ಇವಾಗ ಅಷ್ಟರಲ್ಲಿ ನಾನು ಖಾರನ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇದಕ್ಕೆ ಹುರಿದಿರೋ ಅಂಥ ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಮೆಣಸು, ಜೀರಿಗೆ, ಉಪ್ಪು, ಒಂದು ಬೇಯಿಸಿಟ್ಕೊಂಡಿರೋವಂಥ ಟೊಮೊಟೊ, ಇದಿಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಹಾಗೂ ಸೊಪ್ಪಿರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಸೊ ಖಾರ ರೆಡಿ ಆಯಿತು. ಹಾಗೆ ಇದು ಜೋಳನೂ ಕೂಡ ಸ್ಟೀಮ್ ಮಾಡ್ಕೊಂಡಿದ್ದಾಯಿತು. ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮುಗಿತಾ ಬಂತು. ಸೊ ಟೈಮು ಕೂಡ 7 o'clock ಹಾಗೆ ಹೋಯಿತು. ನನಗೆ 7 o'clock ಆಗಿದ ತಕ್ಷಣವೇ ನನಗೆ ಇನ್ನು ರೆಡಿ ಆಗಬೇಕು, ನನ್ನ ಮಗಳಿಗೆ ರೆಡಿ ಮಾಡಬೇಕು ಅನ್ನೋದೇ ಇರುತ್ತೆ. ಸೊ ಅಷ್ಟರಲ್ಲಿ ನನಗೆ ಅಡುಗೆ ಕೆಲಸ ಆಲ್ಮೋಸ್ಟ್ ಮುಗ್ದಿರಬೇಕು. ಸೊ ಫೈನಲಾಗಿ ನಾನು ಅಡುಗೆ ಕೆಲಸ ಮುಗಿಸಿ 1 ಕಪ್ ಟೀ ಮಾಡಿಕೊಂಡು ಒಂದು 2 ನಿಮಿಷನಾದರೂ ಕುತ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ರೆಡಿ ಆಗೋಕ್ಕೆ ಹೋಗ್ತೀನಿ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಮಾರ್ನಿಂಗ್ ಬ್ಯುಸಿ ಇರುತ್ತೆ ಅಂದರೆ, ನನಗೆ ಟೀ ಕುಡಿಯೋಕ್ಕೂ ಒಂದು 5 ನಿಮಿಷನೂ ಕೂಡ ಟೈಮ್ ಇರೋದಿಲ್ಲ. ತುಂಬ ಬೇಗ ಎದ್ದರೆ ಟೈಮ್ ಇರುತ್ತೆ. ಸೊ ಅಲ್ಲಿದ್ದಲ್ಲಿಗೆ ಮ್ಯಾನೇಜ್ ಆಗೋ ಅಂಥ ಟೈಮಲ್ಲಿ ನಾನು ಎದ್ದರೆ ನನಗೆ ನಿಜವಾಗ್ಲೂ ಕುತ್ಕೊಂಡು 5 ನಿಮಿಷ ಕುತ್ಕೊಂಡು ಟೀ ಕುಡಿಯೋಕ್ಕೂ ಟೈಮ್ ಇರೋದಿಲ್ಲ. ಸೊ ನೋಡಿದ್ರಲ್ಲ, ಎಲ್ಲ ಅಡುಗೆಗಳು ರೆಡಿಯಾಗಿದೆ. ಹಾಲು ಬಿಸಿ ಮಾಡಿಟ್ಟಿದ್ದೀನಿ. ಹಾಗೆ 1 ಕಪ್ ಟೀ ಮಾಡ್ಕೊಂಡು ಇವಾಗ ನಾನು ಹೊರಡಬೇಕು ರೆಡಿ ಆಗೋದಕ್ಕೆ. Go. ವೇಸ್ಟ್ ರಿಮೋಟ್ ಚಿನ್ನೋದು. ಅಯ್ಯೋ, ಯಾರು ಅಂತ ನೋಡು ತರ ಆ ತರ ತೋರ್ಸು. ನಾನಿಲ್ಲಿ ಟ್ಯೂಸ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅವಾಗಿಂದ ಅಪ್ಪ ಮಗಳು ಇಬ್ಬರು ವಿಡಿಯೋ ಗೇಮ್ಸ್ನ ಆಡ್ತಾಯಿದ್ರು. ಅದ್ರ ಜೊತೆಗೆ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಅದಾದಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ನನ್ನ ಹಸ್ಬೆಂಡ್ ವಾರ್ಡ್ರೋಬ್ದು ಎಲ್ಲ ಮೆಸ್ಡಪ್ ಆಗೋಗಿತ್ತು. ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ. ಹಾಗೆ ಅದು ನೆಕ್ಸ್ಟ್ ನಾನು ವ್ಲಾಗ್ನ ಶೂಟ್ ಮಾಡಿದ್ದು ಹಬ್ಬದ ದಿನ, ಶಿವರಾತ್ರಿ ಹಬ್ಬದ ದಿನ. ಸೊ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ನಾನು 1-2 ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋ ಅಂಥದ್ದು. ಚಿನ್ಮಯಿನ, ನಿಮ್ಮ ಅಪ್ಪನ್ನ, ಚಂದ್ರಮ್ಮನ, ಜಯಮಲಿ, ಬಾಬಾ ಅಕ್ಕ ಸರಿ ಬಾ. ತನಾ
ಇವತ್ತಿನ ವ್ಲಾಗ್ ಸ್ವಲ್ಪ ತುಂಬ ಶಾರ್ಟಾಗಿ ಹಾಕಿದ್ದೀನಿ, 10 ಮಿನಿಟ್ಸ್ ಇದೆ ಅಷ್ಟೇ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಅದು ಲೆಂತಿ ವಿಡಿಯೋ ಜೊತೆಗೆ ಅಟ್ಲೀಸ್ಟ್ ಒಂದು 20-25 ಮಿನಿಟ್ಸ್ ಆದರೂ ವ್ಲಾಗ್ನ ಶೇರ್ ಮಾಡ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದೇವ್ರ ದರ್ಶನ ಮಾಡುವ ಚಂಡಿಕೇಶ್ವರ ಮೊದಲು ಆಯ್ತಾ ಆಂಟಿ ದರ್ಶನ? ಹೊರಟಾಯ್ತಾ ಇದ್ದೋ ನೀವು ಹೇಳಿದ್ದಕ್ಕೆ.